ಸರ್, ನೀವು ಮೊದಲು, ನಾನು ನಿಮ್ಮ ಹೆಗಲು, ಅದೇ ಚರಿತ್ರೆ. ಓಕೆ, ಪೂಜ್ಯ ಕರ್ನಾಟಕವೇ, ಪೂಜ್ಯ ಕನ್ನಡಿಗರೇ, ನನ್ನ ಅಕ್ಕರೆಯ ಮಾಧ್ಯಮದ ಬಂಧುಗಳೇ, ಅಭಿಮಾನಿಗಳೇ, ಇದೊಂದು ನಾಡು ಬಯಸಿದ ಕಾರ್ಯಕ್ರಮ. ನಾನು ಈ ಸಭೆಗೆ ಒಳಗೆ ಬಂದ ಕೂಡಲೇ ನಾವು ಬದುಕಿದ್ದೆಲ್ಲ ಮಾಧ್ಯಮದವ್ರ ಜೊತೆ ಇಲ್ಲ, ಮಾಧ್ಯಮದವ್ರ ಜೊತೆ ಇಲ್ಲ. ನನ್ನನ್ನು ಡಾರ್ಲಿಂಗ್ ಆಫ್ ದಿ ಪ್ರೆಸ್ ಅಂತ ಕರೀತಾ ಇದ್ರು. ನಾನು ಬಂದ ಕೂಡಲೇ ನನ್ನ ಪ್ರಿಯ ಮಿತ್ರ ವಾಸು ಅವ್ರನ್ನ ಭೇಟಿ ಮಾಡಿ ನಮಸ್ಕಾರ ಹೇಳಿದ್ರೆ, ಈ ಕಾರ್ಯಕ್ರಮ 10 ವರ್ಷಗಳಿಂದಲೇ ಆಗಬೇಕಿತ್ತು ಅಂದರು. ಅಲ್ಲಿಂದ ಈ ಕಡೆ ಬಂದೆ. ನನ್ನ ಇನ್ನೊಬ್ಬ ಪತ್ರಕರ್ತ ಮಿತ್ರ ಶರಣೈ ಅವ್ರು ನನ್ನ ಅಪ್ಕೊಂಡು, ಈ ಕಾರ್ಯಕ್ರಮ 15 ವರ್ಷಗಳಿಂದಲೇ ಆಗಬೇಕಿತ್ತು ಅಂದರು. ಅಂದರೆ ಇದೊಂದು ಬಹು ನಿರೀಕ್ಷಿತ ಕಾರ್ಯಕ್ರಮ. ಸುಮಾರು 15 ವರ್ಷಗಳಿಂದಲೂ ನೀವಿಬ್ಬರು ಯಾಕೆ ಸಿನಿಮಾ ಮಾಡಲ್ಲ, ನೀವಿಬ್ಬರು ಯಾಕೆ ಒಂದಾಗಲ್ಲ, ಇದೇ ಪ್ರಶ್ನೆಗಳು ಕೇಳ್ತಾನೆ ಇದ್ರು. ಈಗ ಸಿನಿಮಾದಲ್ಲೇ ಬರಬೇಕೇನು, ವೇದಿಕೆ ಮೇಲೆ ಬರ್ತೀವಿ, ವೇದಿಕೆ ಮೇಲೆ ಇಬ್ಬರು ಒಟ್ಟಾಗಿ ನಿಲ್ತೀವಿ, ಒಟ್ಟಾಗಿ ನಾವು ಮಾಡಿದ ಕೆಲಸಗಳನ್ನು ನೆನೆಸ್ಕೋತೀವಿ, ಅದರಲ್ಲಿರುವ ರಸಾಂಶಗಳನ್ನೆಲ್ಲ ಜನಕ್ಕೆ ಒಪ್ಪಿಸ್ತೀವಿ. ಮತ್ತು ಆ ನೆನಪಿನ ದೋಣಿಯಲ್ಲಿ ಕನ್ನಡದ ಅಭಿಮಾನಿಗಳನ್ನು ತೇಲಿಸುವಂಥ ಕೆಲಸ, ಈ ಕೆಲಸವನ್ನು ಯಾರು ಕನ್ಸ್ಕೊಂಡ್ರು ಅಂದರೆ ವಿನಯ್ಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಯಾಕೆಂದರೆ ಸಾಂಸ್ಕೃತಿಕವಾಗಿ ಯಾವುದಾದ್ರೂ ಒಂದು ಘಟನೆ ಒಂದು ನಾಡಿನಲ್ಲಿ ಸಂಭವಿಸ್ತಾ ಇರಬೇಕು. ಅದು ಒಂದು ಚಳವಳಿ ಆಗ್ಬೋದು, ಅಥವಾ ಒಂದು ಕ್ರಾಂತಿ ಆಗ್ಬೋದು, ಅಥವಾ ಒಂದು ಸಾಂಸ್ಕೃತಿಕ ಸಂಪನ್ನತೆ ಆಗ್ಬೋದು. ಅದು ನಡೀತಾ ಇದ್ರೇ ಸಮಾಜದ ಆರೋಗ್ಯ ನೆಟ್ಟಿಗಿರುತ್ತೆ. ಸೊ ಈ ಸಮಾಜದ ಆರೋಗ್ಯಕ್ಕೆ ನೀವು ಸಂಜೀವಿನಿಯಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನಾವು ಅವರು ಮಾಡುವ ಕೆಲಸಕ್ಕೆ ಈ ನಾಡಿನಲ್ಲಿ ಯಾವತ್ತೂ ವಿರೋಧ ಇಲ್ಲ. ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಜನ ಪ್ರೀತಿಸ್ತಾರೆ ಅಂದರೆ ಅವರ ಬದುಕಿನಲ್ಲೂ ಪ್ರೀತಿ ಹುಟ್ಟುತ್ತೆ. ಅವರ ಬದುಕಿನ ಪ್ರೀತಿಗೆ ನಮ್ಮ ಸಂಗೀತ ಮತ್ತು ಇವರ ದೃಶ್ಯ ಸಹಾಯ ಮಾಡುತ್ತೆ ಅಂತ ಒಳ್ಳೆಯ ಕೆಲಸವನ್ನು ವಿನಯ್ ಮಾಡಿದ್ದೀವಿ. ಮತ್ತು ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ನಮಗದು ಭಾಳ ಇಷ್ಟ ಆಯಿತು. ಸೊ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆದರೆ ನೀವು ಇಡೀ ಕರ್ನಾಟಕದಲ್ಲಿ ಇಂಥ ಒಂದು 5 ಕಾರ್ಯಕ್ರಮಗಳನ್ನು ಮಾಡಿ. ಎಲ್ಲ ಕಡೆ ಸ್ವಲ್ಪ ಆರೋಗ್ಯ ಕೆಟ್ಟಿದೆ, ಹಾಡು ಕೇಳಿ, ಮಾತು ಕೇಳಿ ಆರೋಗ್ಯ ಸುಧಾರಿಸಲಿ. ಈ ಸಮಾಜ ಸ್ವಸ್ಥವಾಗಿರ್ಬೇಕಂದ್ರೆ ಸಂಗೀತ ಸಾಹಿತ್ಯ ಸುಭದ್ರವಾಗಿರ್ಬೇಕು ಅನ್ನೋ ನನ್ನ ನಂಬಿಕೆ. ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಆಲ್ ದಿ